ಕೆಲಸ ಮಾಡಿ ಇವತ್ತು ಪ್ಯಾಸೆಂಜರ್ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ವುಮೆನ್ಸ್ ದಿನ, ಮಹಿಳಾ ದಿನೋತ್ಸವ ಮೇಲೆ ಅವರೆಲ್ಲ ನಮ್ಮ ಆಫೀಸರ್ಸ್ ಎಲ್ಲ ಪ್ಲ್ಯಾನಿಂಗ್ ಮಾಡಿದ್ದೆ. ಎಲ್ಲರೂ ಲೇಡೀಸ್ ಕೆಲಸ ಮಾಡಬೇಕು. ಲೋಕೋ ಪೈಲಟ್, BLP, ನೆಕ್ಸ್ಟ್ TMR, ಅವ್ರ RPF ಅವರೆಲ್ಲ ಲೇಡೀಸ್ ಹತ್ರ ಕೆಲಸ ಮಾಡಬೇಕು. ಇವತ್ತು ಪ್ಲ್ಯಾನಿಂಗ್ ಮಾಡಿದೆ. ಇವಷ್ಟು ಜಾಸ್ತಿ ಪ್ರೌಡ್ ಇದೆ. ಬ್ಯಾಂಗ್ಳೂರು ಡಿವಿಷನ್ನಲ್ಲೇ ವರ್ಕ್ ಮಾಡ್ತಾ ಇರೋದು. ಎವ್ರಿ ಇಯರ್ ನಾವು ಬ್ಯಾಂಗ್ಳೂರು ಡಿವಿಷನ್ನಲ್ಲಿ ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತೀವಿ. ಎವ್ರಿ ಇಯರೇ ಅಲ್ಲ, ಎವ್ರಿ ಡೇ ನಮಗೆ ವುಮೆನ್ಸ್ ಡೇ ಸೆಲೆಬ್ರೇಷನ್ನೇ. ಎಲ್ಲ ಆಫೀಸರ್ ಇರಲಿ, ಸೂಪರ್ವೈಸರ್ ಇರಲಿ, ಎಲ್ಲರೂ ನಮಗೆ ಚೆನ್ನಾಗಿ ನೋಡ್ಕೊಳ್ತಾರೆ, ಒಳ್ಳೆ ಥರ ಟ್ರೀಟ್ ಮಾಡ್ತಾರೆ. ಲೇಡೀಸ್ ಇರಲಿ, ವುಮೆನ್ಸ್ ಇರಲಿ, ಗರ್ಲ್ಸ್ ಇರಲಿ, ಎಲ್ಲರಿಗೂ ಒಳ್ಳೆ ಥರ ಇಲ್ಲಿ ಒಳ್ಳೆ ಮರ್ಯಾದೆಗಳು ಸಿಗ್ತಾ ಇದೆ. ಸಹಕಾರ ಕೊಡೋ ಥರ ವಿಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡಿ ಎಲ್ಲ ಹೆಣ್ಮಕ್ಳೇ, ಮಹಿಳೆಯರೇ ಈ ಮಾಲ್ಗುಡಿ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಕ್ರೂ ಆಗಿ ಕೆಲಸ ಮಾಡಿದರು. ಹೌಸ್ ಕೀಪಿಂಗ್ ಸ್ಟಾಫಿಂದ ಹಿಡಿದು ಟಿಕೆಟ್ ಚೆಕಿಂಗ್, ಲೋಕೋ ಪೈಲಟ್, ಎಲ್ಲರೂ RPF ಹಿಡಿದಿಂದ ಎಲ್ಲರೂ ಮಹಿಳೆಯರೇ ಆಗಿದ್ದು. ಪ್ರತಿ ವರ್ಷ ರಾಜರಾಣಿ ಆಯಿತು, ಮಾಲ್ಗುಡಿ ಎಕ್ಸ್ಪ್ರೆಸ್ ಈ ಥರ ಆಲ್ ವಿಮೆನ್ ಕ್ರೂ ಟ್ರೈ ಮಾಡ್ತಾಯಿದ್ದು. ಇದೇ ಥರ ಆದಷ್ಟು ಮಹಿಳೆಯರು ರೈಲ್ವೆಯಲ್ಲಿ ಕೆಲಸ ಮಾಡಲಿ ಅಂತ ಸಹಕಾರ ಕೊಡೋ ಥರ ಸರ್ ಮಾತಾಡಿದ್ದಾರೆ. Almost 70% of the workers are coming from women's side. In few of manufacturing units, even 100%, close to 195% also, all employees are women. So this activity has to be accelerated, promoted by all of us, whether it's a government department or private sector or in society. So this is a very proud moment for all of us, and I hope that the path we are taking will continue, and ultimately the target will be achieved that we are all aiming to. ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಭಾರತ್ ಮಾತಾ ಕಿ ಜೈ, ಜೈ ಜೈ ಅಂಬೇಡ್ಕರ್, ಜೈ ಜೈ ಅಂಬೇಡ್ಕರ್, ಜೈ ಜೈ ಅಂಬೇಡ್ಕರ್, ಜೈ ಜೈ ಅಂಬೇಡ್ಕರ್. ಧಿಕ್ಕಾರ, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಅಂಬೇಡ್ಕರ್, ಜೈ ಜೈ ಅಂಬೇಡ್ಕರ್. 1914 ಕೋಟಿ ರೂಪಾಯಿ ಹಣವನ್ನು ತೆಗೆದು ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದಾರೆ. ಎಷ್ಟು ಸಾವಿರ ಕೋಟಿ? 13,915 ಕೋಟಿ SC STಗಳಿಗೆ ಮೀಸಲಾಗಿಟ್ಟಿರ್ತಕ್ಕಂಥ ಹಣದಲ್ಲಿ ತೆಗೆದು SC STಗಳಿಗೆ ಅನ್ಯಾಯ ಮಾಡಿ, ಘೋರ ಅನ್ಯಾಯ ಮಾಡಿ ಗ್ಯಾರಂಟಿಗಳಿಗೆ ಕೊಡ್ತಾ ಇದೆ. ಆಮೇಲೆ ಫೀಸ್ ಕಟ್ಟೋದು. ವಿದೇಶಕ್ಕೆ ಓದ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ನಿಮ್ಮ ಮಕ್ಕಳು ಯಾರಾದ್ರೂ ಒಬ್ರು ಆ ವಿದೇಶದಲ್ಲಿ ಓದ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ಸರ್ಕಾರನೇ ಫೀಸ್ ಕಟ್ಟೋದು ಈ ಹಣದಲ್ಲಿ. ಹೀಗೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ರೈತರು, ಇಂಡಸ್ಟ್ರಿಯಲಿಸ್ಟು, ವಿದ್ಯಾರ್ಥಿಗಳು ಇವರೆಲ್ಲರನ್ನು ಕೂಡ, ಉದಾಹರಣೆ ವಾಹನ ಬೇಕಿತ್ತು, ವಾಹನಗಳು ತೆಗೆದುಕೊಳ್ಳೋದಕ್ಕೆ ದುಡ್ಡು ಕೊಡೋದು, ಟ್ಯಾಕ್ಸಿ. ಹೀಗೆ ಉದಾಹರಣೆಗೆ SC ಕಾಲೋನಿ ಇದೆ, SC ಕಾಲೋನಿಗಳಿಗೆ ರಸ್ತೆ ಮಾಡೋದು, ಸಮುದಾಯ ಭವನಗಳನ್ನ ಕಟ್ಟಿಸ್ಕೊಡೋದು, ಈ ತರದ್ದಕ್ಕೆ ಉಪಯೋಗ ಆಗ್ಬೇಕಾಗಿತ್ತು ಈ ಹಣ.